ಮಗನೇ, ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ನನ್ನ ಮಗ ದೊಡ್ಡ ಡಾಕ್ಟರ್ ಆಗ್ತಾನೆ. ಲೇ ದಂಡಪಿಂಡ, ನಾಳೆ ಎಕ್ಸಾಮ್ಗೆ ಓದಿದ್ದಾಯ್ತೇನೋ? ಎಕ್ಸಾಮ್ ಪಾಸ್ ಆದರೂ ಆಗ್ತೀಯ ತಾನೆ? ಅಣ್ಣ, ಈ ಸರಿ ಆದರೂ ಪಾಸ್ ಆಗು. ಇಬ್ರು ಒಂದೇ ಕ್ಲಾಸಲ್ಲಿದ್ದರೆ ಚೆನ್ನಾಗಿರಲ್ಲ. ಕಾಲೇಜ್ ಫೀಸಲ್ಲೋ? ಕಾಲೇಜ್ ಬಿಟ್ಟಿಯಾ? ಯಾವ ಕೆಲಸ ಮಾಡ್ತೀರಾ ಸರ್? ಫ್ರೆಂಡ್ಸ್ ಹತ್ರ ಸ್ವಲ್ಪ ಹುಷಾರಾಗಿರು. ದೊಡ್ಡವನಾದ್ಮೇಲೆ ಯಾವ ಕರ್ಮ ಕೊಟ್ಟಂದವ ನನ್ನ ಮಗ ದರಿದ್ರ. ಸಿಗರೇಟ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು? ದೇವರ್ಸಿ ಫ್ರೆಂಡ್ಗಳಿದಾರಲ್ಲ, ಕುಡಿಯೋದೊಂದು ಬಾಕಿ. Just smoke it, dude. ಬೇಡ ಮಗ, ಬಿಟ್ಬಿಡು. Stop irritating us. Just do it. You know you want it. ಬೇಡ ಕಣೋ, ಇದೆಲ್ಲ ನಮಗಲ್ಲ. You know, you think too much. ಯಾಕೆ ಟೆನ್ಷನ್ ತಗೊಂತೀಯ? ಚಿಲ್ಡಾ. ನಿನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋ. ಅವ್ರಿಗೆ ನೀನು ಹೀಗಿರೋದು ಇಷ್ಟ ಇಲ್ಲ. ಅವ್ರಿಗೋಸ್ಕರನಾದರೂ ಬಿಟ್ಬಿಡೋ ಇದನ್ನೆಲ್ಲ. ನನಗೂ ಇದ್ಯಾವುದು ಬೇಡ. ಪ್ರತಿ ಸಲನೂ ಇದೇ ಆಗುತ್ತೆ. ಐ ವಾಂಟ್ ಟು ಕ್ವಿಟ್ ಸ್ಮೋಕಿಂಗ್, ಬಟ್ ನಂಗೆ ಆಗ್ತಿಲ್ಲ. ಒಂದೇ ಒಂದು ಪಫ್ ಬೇಕನ್ನಿಸ್ತಿದೆ. We know that. ಸುಮ್ಮನೆ ಹಿಂಸೆ ಕೊಡಬೇಡ. Just do it. ನೋಡೋ, ಸಿಗರೇಟ್ ಸೇದೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸ್ಮೋಕ್ ಮಾಡೋದ್ರಿಂದ ಟೆನ್ಷನ್ಸ್ ಹೋಗುತ್ತೆ. ಸ್ಮೋಕ್ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಮುಂದಕ್ಕೆ ಹೋಗುತ್ತೆ, ಆದರೆ ಸಾಲ್ವ್ ಆಗಲ್ಲ. ಸ್ಮೋಕ್ ಮಾಡೋದ್ರಿಂದ ರಿಲೀಫ್ ಸಿಗುತ್ತೆ, ಬಟ್ ಅದಾದಮೇಲೆ ಪ್ರಾಬ್ಲಮ್ಸ್ ಎಲ್ಲ ಸುನಾಮಿ ಥರ ಬರುತ್ತೆ. ಎಕ್ಸಾಕ್ಟ್ಲಿ. ಈಗ ಟೆನ್ಷನ್ ರಿಲೀಫ್ ಮಾಡ್ಕೋ, ನಾಳೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋ. ನಾಳೆ ಅಂದವನು ಮನೆ ಹಾಳು. ಇವತ್ತು ಚೆನ್ನಾಗಿದ್ರೆ ನಾಳೆ. ಸ್ಮೋಕಿಂಗ್ ಕಿಲ್ಸ್, ಅದು ಪ್ಯಾಕ್ ಮೇಲೆ ಇದೆ. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಅದು ಕೂಡ ಪ್ಯಾಕ್ ಮೇಲೆ ಇದೆ. ಪ್ಯಾಕ್ ಮೇಲೆ ಎಲ್ಲಾನು ಬರ್ದಿರುತ್ತೆ. ಹಾಗಂತ ನಾವು ಅದನ್ನೆಲ್ಲ ಫಾಲೋ ಮಾಡೋಕ್ಕಾಗಲ್ಲ. ಮಾರ್ತಾ ಇರೋ ಗೌರ್ಮೆಂಟ್ಗೆ ಪ್ರಾಬ್ಲಮ್ ಇಲ್ಲ, ನಿಂದೇನು? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. We have crossed that line long ago. ಸ್ಮೋಕಿಂಗ್ ಕಾಟ್ಸ್ ಮನಿ. ಸಿಗರೇಟಿಗೆ ಯೂಸ್ ಮಾಡೋ ದುಡ್ಡನ್ನ ಸೇವ್ ಮಾಡು, ಮುಂದೆ ಯೂಸ್ ಆಗುತ್ತೆ. ಓ ಯಾ, ಸಿಗರೆಟ್ ಸೇದದೇ ಇರೋರೆಲ್ಲ ಕೋಟ್ಯಾಧಿಪತಿ ಆಗಿದ್ದಾರೆ ನೋಡು. ಇಲ್ಲ, ಅವ್ರ ಬ್ಯಾಂಕಲ್ಲಿ ಅಷ್ಟು ದುಡ್ಡಿದೆ. ದೇ ಡೋಂಟ್ ಹ್ಯಾವ್ ಟು ಗೋ ಔಟ್ ಫಾರ್ ಬೆಗ್ಗಿಂಗ್. ಬೋರೋವಿಂಗ್. ಹಾ, ಎರಡು ಒಂದೇ. ಮತ್ತೆ ಫ್ಯಾಮಿಲಿಯವ್ರ ಜೊತೆ ಜಗಳ ಆಡೋ ಪರಿಸ್ಥಿತಿ ಕೂಡ ಬರಲ್ಲ. ಅದಕ್ಕೆ ಸಿಗರೆಟ್ ಸೇದ್ತಾ ಇರೋದು. ನೋಡೋ, ಈ ಸಿಗರೇಟ್ ಇಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಸಿಗರೆಟ್ ಇಸ್ ನಾಟ್ ದ ಪ್ರಾಬ್ಲಮ್, ಇಟ್ ಈಸ್ ದ ಸೊಲ್ಯೂಷನ್. ಹಿಂಗ್ ಹೇಳಿ ಹೇಳಿನೇ ಈ ಸ್ಥಿತಿ ಬಂದಿರೋದು ನಮಗೆ. ಹೌದು, ತಮ್ಮ ಉಪದೇಶ ಕೇಳೋದಕ್ಕೆ ಬಂದ. ಸಾಕು, ಸುಮ್ಮನಿರ್ರು. ಯಾವಾಗಲೂ ವಟ ವಟ ವಟ. ಮನೆಯಲ್ಲಿ ಅಪ್ಪ ಅಮ್ಮ, ಫೋನಲ್ಲಿ ಅವಳ ತಲೆನೋವು. ಕಾಲೇಜ್ಗೆ ಹೋದ್ರೆ ಆ ಪ್ರಿನ್ಸಿಪಲ್ ವಾರ್ನಿಂಗ್ಸ್ ಬೇರೆ, ಕಿತ್ತಾಕ್ತೀನಿ ಅಂತ. ಎಲ್ಲೋದ್ರೂ ಒಂದಲ್ಲ ಒಂದು ಸಮಸ್ಯೆ. ಸ್ಟಕ್ ಆಗಿದ್ದೀನಿ ನನ್ನ ಲೈಫಲ್ಲಿ. ನಂಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಸಮಸ್ಯೆಯನ್ನು ಪಂಜರದಲ್ಲಿ ಸಿಕ್ಕಾಕೊಂಡಿರೋ ನನಗೆ ರಿಲೀಫ್ ಅಂತ ಇರೋದು ಇದೊಂದೇ. ಇದನ್ನಾದರೂ ನೆಮ್ಮದಿಯಾಗಿ ಸೇದಕ್ಕೆ ಬಿಟ್ರು ಪ್ಲೀಸ್. ಗುರು, ವಿ ಹ್ಯಾವ್ ನೋ ಕಂಟ್ರೋಲ್ ಓವರ್ ದಿಸ್. ವಿ ಆರ್ ಜಸ್ಟ್ ಅ ಪೀಸ್ ಆಫ್ ಯು. ನಮಗೂ ಇದೇನು ಬೇಕಿಲ್ಲ. ನೋಡೋ, ಕ್ವಿಟ್ ಸ್ಮೋಕಿಂಗ್, ಇಟ್ ಹೆಲ್ಪ್ಸ್. It's okay. One puff.